ಅತಿ ಸಂಭ್ರಮದಿಂದ ಜರುಗಿದ ಮೂಳ್ಕೊಡು ವಲಯದ ಮಕ್ಕಳ ಕಲಿಕಾ ಹಬ್ಬ. ಶ್ರೀ BC ಭಾಗ್ಯನವರ್ ವಲಯದ CRPಗಳು. ಎರಡನೇ ದಿನವಾದ ಇಂದು ಮಕ್ಕಳಿಗೆ ಹಾಡುಗಳನ್ನು ಹೇಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. Here am I. Go away. Go ಎಂದೆಂದಿಗೂ ಗೆಲುವು ನಮ್ಮದು. ಗೆಲುವು ನಮ್ಮದು. ಗೆಲುವು ನಮ್ಮದು. ಈ ಕಾರ್ಯಕ್ರಮಕ್ಕೆ ವಿವಿಧ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಮಿಸಿದ್ದರು. ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು, ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು. ಹಾಡು ಆಡು ವಿಭಾಗದಲ್ಲಿ ಸಮೂಹ ಸಂಪನ್ಮೂಲ ಅಧಿಕಾರಿಗಳಾದ ಶ್ರೀ BC ಭಾಗ್ಯನವರ್ ಸರ್ ಅವರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇವು, ಮರೆತೇವು ಮರೆವ ತೆರೆದೇವು ಮನವ, ಎಳೆದೇವು ಒಲವ ಹಿಡಿ ನೆನಪ, ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮಾಡು ಆಡು ವಿಭಾಗದಲ್ಲಿ ಮಕ್ಕಳಿಗೆ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಾಯೋಗಿಕ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು, ಕಲ್ಪನೆಯ ಕಣ್ಣು ಹರಿವನಕ ಸಾಲು. ಕಾಗದ ಕತ್ತರಿ ಬಣ್ಣ ವಿಭಾಗದಲ್ಲಿ ಶ್ರೀಮತಿ ಅಂಬರ್ ಮೇಡಮ್ ಹಾಗೂ ಭಾಗಿ ಮೇಡಮ್ ಇವರು ಮಕ್ಕಳಿಗೆ ವಿವಿಧ ಕಲಾಕೃತಿಗಳನ್ನು ರಚಿಸುವುದನ್ನು ಹೇಳಿಕೊಟ್ಟರು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು, ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು, ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ, ನಾಡೊಲವೆ ನೀತಿ ಹಿಡಿ ನೆನಪ, ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ. ಊರು ಸುತ್ತೋಣ ವಿಭಾಗದ ಮೂಲಕ ಮಕ್ಕಳ ಸೃಜನಾಶೀಲತೆಯ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ಹಚ್ಚೇವು ಕನ್ನಡದ ದೀಪ. ಆ ಮರದ ಬಗ್ಗೆ, ಆ ಮರದ ಮೂಲ, ಆ ಮರದಿಂದ ಆಗ್ತಕ್ಕಂಥ ಉಪಯೋಗಗಳು, ಆ ಮರದಿಂದ ಆದ ಗುಣಲಕ್ಷಣಗಳನ್ನು. ಇದೇ ಸಂದರ್ಭದಲ್ಲಿ ಮಕ್ಕಳು ಪುರಸಭೆಗೆ ಭೇಟಿ ನೀಡಿ ಕಂದಾಯ ಅಧಿಕಾರಿಗಳ ಸಂದರ್ಶನವನ್ನು ತೆಗೆದುಕೊಂಡು ಮಾಹಿತಿಯನ್ನು ಕಲೆ ಹಾಕಿದರು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡಿ. ಮುಂದುವರಿದು FDA ಇವರಿಂದ ಕೂಡ ಮಾಹಿತಿಯನ್ನು ಕಲೆ ಹಾಕಿದರು. 2017 ಬ್ಯಾಚಲ್ಲಿ KPSCಯಿಂದ ಸೆಲೆಕ್ಟ್ ಆಗಿ 2021ರಲ್ಲಿ ಜಾಯ್ನ್ ಆಗಿದ್ದೀನಿ. 2022ರಲ್ಲಿ ಬಿಲ್ಡಿಂಗ್ ಬರುತ್ತಲ್ಲ, ಆ ಬಿಲ್ಡಿಂಗ್ ಕಂಪ್ಲೀಷನ್ಗೆ ಆಮೇಲೆ ಅದನ್ನು ಅವ್ರ ಕಟ್ಟಡ ನಿರ್ಮಾಣ ಮಾಡಲಿಕ್ಕೂ ನಾವು ಪರ್ಮಿಷನ್ ಕೊಡ್ತೀವಿ. ಅದರಿಂದ ನಮ್ಮ ಸರ್ಕಾರಕ್ಕೆ ಬೆನಿಫಿಟ್ ಆಗುತ್ತೆ. ಏನಂದರೆ ಟ್ಯಾಕ್ಸು, ಆಮೇಲೆ
ಈಗ ನಾವು ಬಿಲ್ಡಿಂಗ್ ಕೊಡಬೇಕಾದ್ರೆ ಅವ್ರಿಗೆ ಚರಂಡಿ ವ್ಯವಸ್ಥೆ, ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆನ ಮಾಡಿ ಜೇವು ಕನ್ನಡದ ದೀಪ. ಹೀಗೆ ಇಂದು ವಿವಿಧ ಚಟುವಟಿಕೆಗಳು ಅದ್ದೂರಿಯಾಗಿ ನಡೆದವು. ಅಜ್ಜೇವು ಇದೇ ಸಂದರ್ಭದಲ್ಲಿ ಮಕ್ಕಳು ಸಿಆರ್ಪಿಗಳ ಸಂದರ್ಶನವನ್ನು ಕೂಡ ತೆಗೆದುಕೊಂಡರು. ನನ್ನ ಪೂರ್ಣ ಹೆಸರು ಬೀರಪ್ಪ ಚಂದು ಬಾಗಣ್ಣವ. ತಾಯಿ ಹೆಸರು ಕಸ್ತೂರಿ. ಪ್ರಾಥಮಿಕ ಶಿಕ್ಷಣ ಶಿವಶಕ್ತಿ ಪ್ರಾಥಮಿಕ ಶಾಲೆ ಮೂಕ. ಹೀಗೆ ಮಕ್ಕಳು ಸಂತೋಷವಾಗಿ ಸಿಆರ್ಪಿಗಳ ಸಂದರ್ಶನ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ನಂತರ ಊರಿನ ವಿಶೇಷ ಹಾಗೂ ಹಿರಿಯ ಶಿಕ್ಷಕರಾದ ಶ್ರೀ ಹುಣಸಿಕಟ್ಟಿ ಗುರುಗಳ ಸಂದರ್ಶನವನ್ನು ಕೂಡ ತೆಗೆದುಕೊಂಡರು. ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಡುವ ತಿರದಲ್ಲಿ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಕೊನೆಯಲ್ಲಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಬಹಳ ಅದ್ದೂರಿಯಾಗಿ ಜರುಗಿತು. ಬೆಂಗಳೂರಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಂತ ವೆಂಕಟ ಗುರುಗಳನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬುವುದನ್ನು ಸ್ವಾಗತಿಸುತ್ತೇನೆ. ಬಿಸಿ ಬಾಗಿನವರು ಸರ್ನ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬುವುದನ್ನು ಸ್ವಾಗತಿಸುತ್ತೇನೆ. ಕಲಿಕಾ ಹಬ್ಬಕ್ಕೆ ಧನ ಸಹಾಯ ಮಾಡಿದ ದಾನಿಗಳನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು. ಇದೇ ವೇದಿಕೆ ಮೇಲೆ ಮಕ್ಕಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ನೀರಿಗೆ ನೀಂದಿಲ್ಲವೇ ಕಾರಣ, ನದಿ ಸಮುದ್ರಕ್ಕೆ ಅಲೆಗಳೇ ಕಾರಣ ಎಂದು ಹೇಳುತ್ತಾ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ. ಸ್ನೇಹಿತರಿಗೆ ಒಂದು ಹೊಸ ಅನುಭವವನ್ನು ಹುಟ್ಟು ಹಾಕಿದೆ. ಈ 2 ದಿನಗಳ ತನಕ ಕಲಿಕಾ ಹಬ್ಬವನ್ನು ಮಾಡಿದಂತಹ ವಿದ್ಯಾರ್ಥಿಗಳ ಮುಖದಲ್ಲಿ ನಗು, ಮಂದಹಾಸ ಎಲ್ಲವೂ ಕಂಡಿರುವಂತಹ ಈ ಕಲಿಕಾ ಚೇತರಿಕೆ ಹಬ್ಬ ಮರೆಯಾಗುತ್ತೆ ಅಲ್ಲ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗೇನೆ ನಮ್ಮ ಕಲಿಕಾ ಹಬ್ಬ ಆಗಿತ್ತು. ನಾವು ಅನ್ಕೊಂಡಿದ್ದಕ್ಕಿಂತ ತೀರಾನೇ ಹೆಚ್ಚಾಗೋಯಿತು ಕಲಿಕಾ ಹಬ್ಬ. ಮೆಹಂದಿ ಸುಸಗಟ್ ನಮ್ಮಲ್ಲಿ ಒಂದು ಮದುವೆ ಸಂಭ್ರಮ ಇದೆಯಲ್ಲ, ಅದಕ್ಕಿಂತ ಅದ್ದೂರಿಯಾಗಿ ಕಲಿಕಾ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ನಾವು. ಕಲಿಕಾ ಹಬ್ಬದಿಂದ ನಮಗೇನು ತೊಂದರೆ ಆಗಿಲ್ಲ, ಅದರಿಂದ ಕೂಡ ಲಾಭನೇ ಆಗಿದೆ ಜಾಸ್ತಿ. ಇಷ್ಟು ಹೇಳಿ ನನ್ನ ಅನಿಸಿಕೆ. ಸಿಆರ್ಪಿಗಳಾದ ಶ್ರೀ ಬಿಸಿ ಭಾಗ್ಯಣ್ಣವರ್ ಸರ್ ಇವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಮ್ಮಿಕೊಂಡಿರ್ತಕ್ಕಂಥ ಮುಗುಗೋ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದ ಈ ಸಮಾರಂಭದ ವೇದಿಕೆಯನ್ನು ನಡೆದಿರ್ತಕ್ಕಂಥ ನೋಡಲ್ ಅಧಿಕಾರಿಯಾದಂಥ ಶ್ರೀ ನರೇಂದ್ರ ಸರ್ ಅವರು, ಅದೇ ರೀತಿ ಅರಣ್ಯಕೋಟೆ ಶಾಲೆಯ ಪ್ರಧಾನ ಗುರುವಾದಂಥ ಶ್ರೀ ಗುರುವಾರ ಸರ್ ಅವರು, ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ಮಹಂತೇಶ್ ಕುರಾಡಿ ಅವರು, ಇನ್ನು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಈ ಒಂದು ಮುಗುಗೋ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಅತ್ಯಂತ ಯಶಸ್ವಿಯಾಗಲು ಸಹಕರಿಸಿದಂಥ ಇದೇ ವೇದಿಕೆ ಮೇಲೆ ಚಿಕ್ಕ ಮಗು ಒಂದು ನೃತ್ಯ ಮಾಡಿದ್ದು ಗಮನ ಸೆಳೆಯಿತು.
ಕೋಡಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಹುಲ್ಲೋಳಿ ಸರ್ ಅವರು ಕೂಡ ಕಲಿಕಾ ಹಬ್ಬದ ಕುರಿತು ಮಾತನಾಡಿದರು. ಸಮಾರಂಭ ನಿಜವಾಗ್ಲೂ ಏನಂತಂದ್ರೆ ಈ ಕಲಿಕಾ ಹಬ್ಬ ಏನಂತಂದ್ರೆ ಈ ಕಲಿಕಾ ಚೇತರಿಕೆಯ ಮುಂದುವರೆದ ಒಂದು ಹಂತ. ನಿಜವಾಗ್ಲೂ ಈ ವರ್ಷದ ಕಲಿಕಾ ಹಬ್ಬ ಬಹಳ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಡಿ.ವಿ. ನಡಟ್ಟಿ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ರಾಯಬಾಗ್ ತಾಲೂಕಿನ ಎಲ್ಲಾ ಕ್ಲಸ್ಟರ್ಗಳಲ್ಲಿ ಮುಗುಳ್ಕೋಡೊಂದು ಯಾವಾಗಲೂ ಮಾಡೆಲ್ ಇರ್ತದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಭಾಗ್ಯನವರು ಸರ್ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು ಕರೆದು ಒಂದು ವಿನಂತಿಯನ್ನು ಮಾಡಿಕೊಂಡಾಗ ನಮ್ಮ ಎಲ್ಲಾ ಖಾಸಗಿ ಶಾಲೆಯವರು, ಅನುದಾನಿತ ಶಾಲೆಯವರು ಮತ್ತು ನಾವೆಲ್ಲ ಸೇರ್ಕೊಂಡು ಈ ಒಂದು ಕಲಿಕಾ ಹಬ್ಬ ಅನ್ನುವಂತ ಕಾರ್ಯಕ್ರಮವನ್ನ ಆರಂಭ ಮಾಡಿ ಬಂದಲ್ಲ ಅಂತದ್ದು ಏನೈತಿ ಅಲ್ಲಿ ಕೇಳಿದ್ರು ನಮಗ್. ಅದಕ್ಕೆ ಹೇಳಿದಿರಿ ಆ ಶಾಲೆ ಅಂತಂದ್ರೆ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಾಲೆ, ಹಸಿರು ಶಾಲೆ, ಅತ್ಯುತ್ತಮ ಗುಣಮಟ್ಟದ ಶಾಲೆ ಅಂತೇಳಿ ಅವಾರ್ಡ್ ತೆಗೆದುಕೊಂಡಿರುವಂತಹ ಶಾಲೆ. ಅಲ್ಲಿ ಶಿಕ್ಷಕರು ವಿಶೇಷವಾಗಿ ಎಂ ಕೆ ಪತ್ತಾರ್ ಸರ್ ಅನ್ನುವಂಥವ್ರು ಹೆಡ್ ಮಾಸ್ಟರ್ ಇದ್ದಾರೆ. ಬಹಳ ಚೆನ್ನಾಗಿ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮ ಕ್ಲಸ್ಟರ್ದಲ್ಲಿ ಇದೆ ಅನ್ನುವಂತ ಮಾತನ್ನ ಹೆಮ್ಮೆಯಿಂದ ನಾನು ಹೇಳ್ಕೊಂಡೆ. ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಅಭಿನಂದನಾ ಪತ್ರ ಹಾಗೂ ನೆನಪಿನ ಕಾಣಿಕೆಯನ್ನ ನೀಡಿದರು. ಕೊನೆಯಲ್ಲಿ ಕಾರ್ಯಕ್ರಮಕ್ಕೆ ಶ್ರೀ ಬೀರಪ್ಪ ಹುಣ್ಣೂರ್ ಸರ್ ಅವರು ವಂದಿಸಿದರು. ಇನ್ನೊಂದು ಹಬ್ಬ ಈ ವರ್ಷದಿಂದ ಸೇರ್ಕೊಳ್ತು. ಆ ಹಬ್ಬ ಯಾವುದು ಅಂದ್ರೆ ಕಲಿಕಾ ಹಬ್ಬ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರುವಂತ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತ ಶ್ರೀ ಧರ್ಮದ ಸಂಘಟಕರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ, ರಿಸೋರ್ಸ್ ಪರ್ಸನ್ಗಳ ಪರವಾಗಿ ಹಾಗೂ ಎಲ್ಲ ಮುಖ್ಯ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ